ಇನ್ನು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಮತದಾನ ನಡೆದಿದೆ. ಕಳೆದ ಬಾರಿಗೆ ಹೋಲಿಸಿದರೆ ತುಸು ಕಡಿಮೆ ಮತದಾನವಾಗಿದೆ. 288 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೆದಿದ್ದು, ಬಾಲಿವುಡ್ ತಾರೆಯರು, ಕ್ರಿಕೆಟಿಗರು ಇಂದು ವೋಟ್ ಮಾಡಿದರು. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕುಟುಂಬ ಸಮೇತರಾಗಿ ಬಂದು ವೋಟ್ ಹಾಕಿದರು. ಉದ್ಯಮಿ ಅಂಬಾನಿ ಕುಟುಂಬ, ಬಾಲಿವುಡ್ ನಟರಾದ ಸಲ್ಮಾನ್ ಖಾನ್, ಅಕ್ಷಯ್ ಕುಮಾರ್ ಸಹ ವೋಟ್ ಹಾಕಿದರು. ಸೈಫ್ ಅಲಿ ಖಾನ್, ಕರೀನಾ ದಂಪತಿ, ರಣಬೀರ್ ಕಪೂರ್ ಸಹ ವೋಟ್ ಹಾಕಿದರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ನೋಡಿ. I've been ECI icon for a while now, and the message that I've been giving is do turn up and vote. It's our responsibility, and I hope people will take that effort and come and vote. I urge everyone to come and vote. I've been ECI icon for a while now, and the message that I've been giving is do turn up and vote. It's our responsibility, and I hope people will take that effort and come and vote. I urge everyone to come. ಇನ್ನು ಮೋದಿ 2 ರಾಜ್ಯಗಳಲ್ಲಿ ಮಹಾ ವಿಜಯವನ್ನು ಸಾಧಿಸ್ತಾರೆ ಅಂತೇಳಿ ಸಮೀಕ್ಷೆ ಹೇಳ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮತ್ತೊಮ್ಮೆ ಅರಳತ್ತಂತೆ ಕಮಲ. ಮೋದಿ ಮಿತ್ರರಿಗೆ ಸಿಹಿ ಸುದ್ದಿ ಕೊಟ್ಟ ಪಿ ಮಾರ್ಕ್ ಸರ್ವೆ. ಬರೋಬ್ಬರಿ 137ರಿಂದ 157 ಸ್ಥಾನ ಗೆಲ್ಲತ್ತಂತೆ ಮಹಾಯುತಿ. ಮಹಾಯುತಿ ಅಂದರೆ BJP ನೇತೃತ್ವದ NDA, ಅದೊಂದು ಹೆಸರಿಟ್ಕೊಂಡಿದ್ದಾರೆ ಮಹಾಯುತಿ ಅಂತೇಳಿ. ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಂದರೆ 145 ಸ್ಥಾನ ಗೆಲ್ಲಬೇಕು. ಹೇಗೆ ಕರ್ನಾಟಕದಲ್ಲಿ 113 ಸ್ಥಾನ ಗೆಲ್ಲಬೇಕೋ 224 ಪೈಕಿ, ಅಲ್ಲಿ 288 ಪೈಕಿ 145 ಗೆಲ್ಲಬೇಕು. ಸಮೀಕ್ಷೆ ಪ್ರಕಾರ 137ರಿಂದ 157 ಸ್ಥಾನ ಗೆಲ್ಲಲಿದೆ ಮಹಾಯುತಿ. ಇಲ್ಲಿ 3 ಪಾರ್ಟಿ ಇದೆ. ಮಹಾಯುತಿ ಅಂತಂದರೆ BJP, ಶಿವಸೇನಾ, ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಮೋದಿಯವರ ಹಿಂದೆ ಗಡ್ಡದವರು ಏಕನಾಥ್ ಶಿಂದೆ, ಇವರು ಈ ಹಿಂದೆ ಶಿವಸೇನಾದಲ್ಲಿದ್ದರು. ಉದ್ಧವ್ ಠಾಕ್ರೆ ಇವರೆಲ್ಲ ಜೊತೆ ಇದ್ದರು. 56 ಸ್ಥಾನಗಳನ್ನು ಅವರು ಗೆದ್ದಿದ್ದರು. ನಂತರ ಹೊರಗೆ ಬಂದರು, CM ಆಗಿದ್ದಾರೆ. ಮತ್ತೊಂದು ಕಡೆ ಅಜಿತ್ ಪವಾರ್ ಅಲ್ಲಿ ಮತ್ತೊಬ್ಬರು ಶರದ್ ಪವಾರ್ ಇದ್ದಾರಲ್ಲ, ಅವರ ಅಳಿಯ, ಸೊ ಅವರು ಹೊರಗೆ ಬಂದಿದ್ದಾರೆ. ಅರ್ಥ ಆಯ್ತಲ್ಲ. BJPಗೆ 25% ವೋಟ್ ಇದೆ. 77ರಿಂದ 97 ಸ್ಥಾನ ಅದು ಗಳಿಸಿಕೊಳ್ಳತ್ತಂತೆ. 77ರಿಂದ 97 ಸ್ಥಾನ. ಅತೀ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ BJP. ಶಿವಸೇನೆಯಲ್ಲಿ 2 ಬಣ ಇದೆ. ಒಂದು ಶಿಂಧೆ ಬಣ, ಒಂದು ಉದ್ಧವ್ ಠಾಕ್ರೆ ಬಣ. ಶಿವಸೇನೆ ಶಿಂಧೆಗೆ 13% ವೋಟ್ ಶೇರ್ನೊಂದಿಗೆ 40ರಿಂದ 60 ಸ್ಥಾನ ಸಿಗತ್ತಂತೆ. NCP, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಇದರ ಮುಖ್ಯಸ್ಥರಾಗಿದ್ದವರು ಶರದ್ ಪವಾರ್, ಅವರ ಅಳಿಯ ಸಿಡಿದು ಹೋಗ್ತಾರೆ. ಅವರ ಪಾರ್ಟಿಗೆ 4% ವೋಟ್ನಿಂದ 4ರಿಂದ 16 ಸೀಟ್ ಸಿಗತ್ತಂತೆ. ಹಾಗಾಗಿ ಮತ್ತೊಮ್ಮೆ ಮಹಾರಾಷ್ಟ್ರದಲ್ಲಿ ಮಹಾ ಅಗಾಡಿ ಅಂತಂದರೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟ. ಹಾಗಾಗಿ ಮಹಾ ಅಗಾಡಿ ಎಷ್ಟು ಬರುತ್ತೆ? ಮಹಾ ಅಗಾಡಿ ಕೂಡ 126ರಿಂದ 146 ಸ್ಥಾನ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಅವರೇನು ಭಾಳ ದೂರ ಇಲ್ಲ. 146 ಅಂತಂದರೆ ಅಧಿಕಾರಕ್ಕೆ 145 ಬೇಕು. 146 ಇಲ್ಲೂ ಬರ್ತಾ ಇದ್ದಾರೆ ಅವರು 126ರಿಂದ. ಗ್ಯಾಪ್ ಗೊತ್ತಾಯ್ತಲ್ಲ. ಹಾಗಿದ್ರೆ ಕಾಂಗ್ರೆಸ್ ಎಷ್ಟು? 16% ವೋಟ್ ಶೇರ್ನೊಂದಿಗೆ 41ರಿಂದ 59 ಸ್ಥಾನ ಗಳಿಸ್ಕೊಳ್ಳುತ್ತೆ. ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ 13% ವೋಟ್ ಶೇರ್ನೊಂದಿಗೆ 32ರಿಂದ 52 ಸ್ಥಾನ ಗಳಿಸ್ಕೊಳ್ಳುತ್ತೆ. NCPಯ ಶರದ್ ಪವಾರ್ ಬಣ 12% ವೋಟ್ ಶೇರ್ನೊಂದಿಗೆ 33ರಿಂದ 53 ಸೀಟ್ ಗಳಿಸ್ಕೊಳ್ಳುತ್ತೆ. ಅಘಾಡಿ ಇತರೆ ಮಿತ್ರ ಪಕ್ಷಗಳು 2 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ. AIMIM ಮಾಡಿದೆ. ಆಮೇಲೆ ಇಲ್ಲಿ BSP ಸ್ಪರ್ಧೆ ಮಾಡಿದೆ. ಪಕ್ಷೇತರರು 17% ವೋಟ್ ಶೇರ್ನೊಂದಿಗೆ 2ರಿಂದ 8 ಸ್ಥಾನ ಗಳಿಸುವ ಸಾಧ್ಯತೆ ಇದೆ. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತೀನಿ, ದೊಡ್ಡ ಮೆಜಾರಿಟಿಯಲ್ಲಿ ಇಲ್ಲೂ ಕೂಡ ಕಾಣ್ತಾ ಇಲ್ಲ ನನಗೆ. ಟಫ್ ಫೈಟ್ ಇಲ್ಲೂ ಕೂಡ ಕಾಣ್ತಾ ಇದೆ. ಒಂದು ವೇಳೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ 20-25 ಸೀಟ್ನ ವ್ಯತ್ಯಾಸಗಳು ಕಾಣ್ತಾ ಇದೆ. ನೆಕ್ಸ್ಟ್, ಇನ್ನು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಮತದಾನ ನಡೆದಿದೆ. ಕಳೆದ ಬಾರಿಗೆ ಹೋಲಿಸಿದರೆ ತುಸು ಕಡಿಮೆ ಮತದಾನವಾಗಿದೆ. 288 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೆದಿದ್ದು, ಬಾಲಿವುಡ್ ತಾರೆಯರು, ಕ್ರಿಕೆಟಿಗರು ಇಂದು ವೋಟ್ ಮಾಡಿದರು. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕುಟುಂಬ ಸಮೇತರಾಗಿ ಬಂದು ವೋಟ್ ಹಾಕಿದರು. ಉದ್ಯಮಿ ಅಂಬಾನಿ ಕುಟುಂಬ, ಬಾಲಿವುಡ್ ನಟರಾದ ಸಲ್ಮಾನ್ ಖಾನ್, ಅಕ್ಷಯ್ ಕುಮಾರ್ ಸಹ ವೋಟ್ ಹಾಕಿದರು. ಸೈಫ್ ಅಲಿ ಖಾನ್, ಕರೀನಾ ದಂಪತಿ, ರಣಬೀರ್ ಕಪೂರ್ ಸಹ ವೋಟ್ ಹಾಕಿದರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ನೋಡಿ. I've been ECI icon for a while now, and the message that I've been giving is do turn up and vote.
It's our responsibility, and I hope people will take that effort and come and vote. I urge everyone to come and vote. I've been ECI icon for a while now, and the message that I've been giving is do turn up and vote. It's our responsibility, and I hope people will take that effort and come and vote. I urge everyone to come. ಇನ್ನು ಮೋದಿ 2 ರಾಜ್ಯಗಳಲ್ಲಿ ಮಹಾ ವಿಜಯವನ್ನು ಸಾಧಿಸ್ತಾರೆ ಅಂತೇಳಿ ಸಮೀಕ್ಷೆ ಹೇಳ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮತ್ತೊಮ್ಮೆ ಅರಳತ್ತಂತೆ ಕಮಲ. ಮೋದಿ ಮಿತ್ರರಿಗೆ ಸಿಹಿ ಸುದ್ದಿ ಕೊಟ್ಟ ಪಿ ಮಾರ್ಕ್ ಸರ್ವೆ. ಬರೋಬ್ಬರಿ 137ರಿಂದ 157 ಸ್ಥಾನ ಗೆಲ್ಲತ್ತಂತೆ ಮಹಾಯುತಿ. ಮಹಾಯುತಿ ಅಂದರೆ BJP ನೇತೃತ್ವದ NDA, ಅದೊಂದು ಹೆಸರಿಟ್ಕೊಂಡಿದ್ದಾರೆ ಮಹಾಯುತಿ ಅಂತೇಳಿ. ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಂದರೆ 145 ಸ್ಥಾನ ಗೆಲ್ಲಬೇಕು. ಹೇಗೆ ಕರ್ನಾಟಕದಲ್ಲಿ 113 ಸ್ಥಾನ ಗೆಲ್ಲಬೇಕೋ 224ರ ಪೈಕಿ, ಅಲ್ಲಿ 288ರ ಪೈಕಿ 145 ಗೆಲ್ಲಬೇಕು. ಸಮೀಕ್ಷೆ ಪ್ರಕಾರ 137ರಿಂದ 157 ಸ್ಥಾನ ಗೆಲ್ಲಲಿದೆ ಮಹಾಯುತಿ. ಇಲ್ಲಿ 3 ಪಾರ್ಟಿ ಇದೆ. ಮಹಾಯುತಿ ಅಂತಂದರೆ BJP, ಶಿವಸೇನಾ, ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಮೋದಿಯವರ ಹಿಂದೆ ಗಡ್ಡದವರು ಏಕನಾಥ್ ಶಿಂದೆ, ಇವರು ಈ ಹಿಂದೆ ಶಿವಸೇನಾದಲ್ಲಿದ್ದರು. ಉದ್ಧವ್ ಠಾಕ್ರೆ ಇವರೆಲ್ಲ ಜೊತೆ ಇದ್ದರು. 56 ಸ್ಥಾನಗಳನ್ನು ಅವರು ಗೆದ್ದಿದ್ದರು. ನಂತರ ಹೊರಗೆ ಬಂದರು, CM ಆಗಿದ್ದಾರೆ. ಮತ್ತೊಂದು ಕಡೆ ಅಜಿತ್ ಪವಾರ್ ಅಲ್ಲಿ ಮತ್ತೊಬ್ಬರು ಶರದ್ ಪವಾರ್ ಇದ್ದಾರಲ್ಲ, ಅವರ ಅಳಿಯ, ಸೊ ಅವರು ಹೊರಗೆ ಬಂದಿದ್ದಾರೆ. ಅರ್ಥ ಆಯ್ತಲ್ಲ. BJPಗೆ 25% ವೋಟ್ ಇದೆ. 77ರಿಂದ 97 ಸ್ಥಾನ ಅದು ಗಳಿಸಿಕೊಳ್ಳತ್ತಂತೆ. 77ರಿಂದ 97 ಸ್ಥಾನ. ಅತೀ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ BJP. ಶಿವಸೇನೆಯಲ್ಲಿ 2 ಬಣ ಇದೆ. ಒಂದು ಶಿಂಧೆ ಬಣ, ಒಂದು ಉದ್ಧವ್ ಠಾಕ್ರೆ ಬಣ. ಶಿವಸೇನೆ ಶಿಂಧೆಗೆ 13% ವೋಟ್ ಶೇರ್ನೊಂದಿಗೆ 40ರಿಂದ 60 ಸ್ಥಾನ ಸಿಗತ್ತಂತೆ. NCP, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಇದರ ಮುಖ್ಯಸ್ಥರಾಗಿದ್ದವರು ಶರದ್ ಪವಾರ್, ಅವರ ಅಳಿಯ ಸಿಡಿದು ಹೋಗ್ತಾರೆ. ಅವರ ಪಾರ್ಟಿಗೆ 4% ವೋಟ್ನಿಂದ 4ರಿಂದ 16 ಸೀಟ್ ಸಿಗತ್ತಂತೆ. ಹಾಗಾಗಿ ಮತ್ತೊಮ್ಮೆ ಮಹಾರಾಷ್ಟ್ರದಲ್ಲಿ ಮಹಾ ಅಗಾಡಿ ಅಂತಂದರೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟ. ಹಾಗಾಗಿ ಮಹಾ ಅಗಾಡಿ ಎಷ್ಟು ಬರುತ್ತೆ? ಮಹಾ ಅಗಾಡಿ ಕೂಡ 126ರಿಂದ 146 ಸ್ಥಾನ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಅವರೇನು ಭಾಳ ದೂರ ಇಲ್ಲ. 146 ಅಂತಂದರೆ ಅಧಿಕಾರಕ್ಕೆ 145 ಬೇಕು. 146 ಇಲ್ಲೂ ಬರ್ತಾ ಇದ್ದಾರೆ ಅವರು 126ರಿಂದ. ಗ್ಯಾಪ್ ಗೊತ್ತಾಯ್ತಲ್ಲ. ಹಾಗಿದ್ರೆ ಕಾಂಗ್ರೆಸ್ ಎಷ್ಟು? 16% ವೋಟ್ ಶೇರ್ನೊಂದಿಗೆ 41ರಿಂದ 59 ಸ್ಥಾನ ಗಳಿಸ್ಕೊಳ್ಳುತ್ತೆ. ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ 13% ವೋಟ್ ಶೇರ್ನೊಂದಿಗೆ 32ರಿಂದ 52 ಸ್ಥಾನ ಗಳಿಸ್ಕೊಳ್ಳುತ್ತೆ. NCPಯ ಶರದ್ ಪವಾರ್ ಬಣ 12% ವೋಟ್ ಶೇರ್ನೊಂದಿಗೆ 33ರಿಂದ 53 ಸೀಟ್ ಗಳಿಸ್ಕೊಳ್ಳುತ್ತೆ. ಅಘಾಡಿ ಇತರೆ ಮಿತ್ರ ಪಕ್ಷಗಳು 2 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ. AIMIM ಮಾಡಿದೆ. ಆಮೇಲೆ ಅಲ್ಲಿ BSP ಸ್ಪರ್ಧೆ ಮಾಡಿದೆ. ಪಕ್ಷೇತರರು 17% ವೋಟ್ ಶೇರ್ನೊಂದಿಗೆ 2ರಿಂದ 8 ಸ್ಥಾನ ಗಳಿಸುವ ಸಾಧ್ಯತೆ ಇದೆ. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತೀನಿ, ದೊಡ್ಡ ಮೆಜಾರಿಟಿಯಲ್ಲಿ ಇಲ್ಲೂ ಕೂಡ ಕಾಣ್ತಾ ಇಲ್ಲ ನನಗೆ. ಟಫ್ ಫೈಟ್ ಇಲ್ಲೂ ಕೂಡ ಕಾಣ್ತಾ ಇದೆ. ಒಂದು ವೇಳೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ 20-25 ಸೀಟ್ನ ವ್ಯತ್ಯಾಸಗಳು ಕಾಣ್ತಾ ಇದೆ. ನೆಕ್ಸ್ಟ್